ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಜೆ.ಎಮ್.ಐ.ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ಬ್ಯಾಟ್ರಿ ಏನಾದ್ರು ಬೇಗ ಖಾಲಿ ಆಗ್ತಾಯಿದೆಯಾ, ಅದಕ್ಕೆ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡಿ ನಾನು ಒಂದು ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ. ಅದು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಮಾಡ್ತು ಅಂತಂದರೆ ನಿಮ್ಮ ಒಂದು ಬ್ಯಾಟ್ರಿ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಬಾಳಂಕ ಬರುತ್ತೆ. ಇಲ್ಲಾಂತಂದರೆ ಬೇಗ ತೀರೋಗ್ಬಿಡುತ್ತೆ ನಿಮ್ಮೊಂದು ಬ್ಯಾಟ್ರಿ. ಅದಕ್ಕೆ ಈ ಒಂದು ಸೆಟ್ಟಿಂಗ್ಸ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಇನ್ಕ್ರೀಸ್ ಮಾಡ್ಕೋಬೋದು. ನಿಮ್ಮ ಒಂದು ಬ್ಯಾಟ್ರಿ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಅಂತಂದರೆ ಕಮ್ಮಿ ಆಗುತ್ತೆ ಬ್ಯಾಟ್ರಿ ಎಳೆಯೋದು. ಅದಕ್ಕೆ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಆ ಒಂದು ಸೆಟ್ಟಿಂಗ್ಗಳನ್ನೆಲ್ಲ ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಆರಾಮಾಗಿ ನಿಮ್ಮೊಂದು ಮೊಬೈಲ್ ಬ್ಯಾಟ್ರಿ ಕೂಡ ಕಮ್ಮಿಯಾಗಿ ಎಳೆಯುತ್ತೆ, ಏನು ನೋಡಿದ್ರು ಕೂಡ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ಕಂಪ್ಲೀಟಾಗಿ ಹೆಂಗೆ ಬ್ಯಾಟ್ರಿ ಸೇವರ್ನ ಇನ್ಕ್ರೀಸ್ ಮಾಡೋದು ಅಂತ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲೂ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನಿವಾಗ ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಹೋಗಿ ನಿಮಗೆ ಹೆಂಗೆ ಆ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ನೀವು ನಿಮ್ಮೊಂದು ಸೆಟ್ಟಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡಾದ್ಮೇಲೆ ಮೇಲೆ ಸ್ಕ್ರೋಲ್ ಮಾಡಿಬಿಟ್ಟು ಬ್ಯಾಟ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬರಲಿಲ್ಲ ಅಂತಂದರೆ ಅಲ್ಲೇ ಸರ್ಚ್ ಬಟನಲ್ಲಿ ಬ್ಯಾಟ್ರಿ ಅಂತ ಸರ್ಚ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಫಸ್ಟು ಒಂದು ಟ್ರಿಕ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಇವಾಗ ನಿಮ್ಮೊಂದು ಬ್ಯಾಟ್ರಿ ಪರ್ಸೆಂಟು ಎಷ್ಟು ಬರುತ್ತೆ ಎಲ್ಲ ನಿಮಗೆ ತೋರಿಸುತ್ತೆ. ನೀವು ಇಲ್ಲಿ ಫಸ್ಟು ಇಲ್ಲಿ ಸೇವ್ ಪವರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಟು ಇಶ್ಯೂ ಫೌಂಡ್ ಆಪ್ಟಿಮೈಜೇಷನ್ ರೆಕಮೆಂಡೆಡ್ ಅಂತ ಬಂದಿದೆ. ಇದನ್ನ ನೀವೆಲ್ಲ ಇಲ್ಲಿ ಕೆಳಗಡೆ ಎಕ್ಸ್ಟೆಂಡ್ ಬ್ಯಾಟ್ರಿ ಅಂತ ಇದೆಯಲ್ಲ, ಎಕ್ಸ್ಟೆಂಡ್ ಬ್ಯಾಟ್ರಿ 54 ಮಿನಿಟ್ಸು ಅಂತಂದರೆ ಒಂದೊಂದು ಫೋನಲ್ಲಿ ಒಂದೊಂದು ಥರ ತೋರಿಸ್ತಾ ಇರುತ್ತೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫಸ್ಟ್ ಈ ರೀತಿ ಆಯಿತು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪವರ್ ಸೇವಿಂಗ್ ಮೋಡ್ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಆದಮೇಲೆ ಕೆಳಗಡೆ ಇನ್ನೊಂದು ಸೂಪರ್ ಪವರ್ ಸೇವಿಂಗ್ ಮೋಡ್ ಅಂತ ಇದೆಯಲ್ಲ, ಇದನ್ನು ಕೂಡ ಆನ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಆನ್ ಮಾಡಿಬಿಟ್ಟು ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತು ಅಂತಂದರೆ ಈ ರೀತಿ ಬರುತ್ತೆ, ನೋಡ್ಕೋಬೋದು ನೀವು. ಇಲ್ಲಿ ಏನಪ್ಪ ಅಂತಂದರೆ ತುಂಬ ಜನ ಇದನ್ನು ಯೂಸೇ ಮಾಡಲ್ಲ, ಈ ರೀತಿ ಬ್ಲ್ಯಾಕಾಗಿ ಬಂದುಬಿಡುತ್ತೆ. ಈ ರೀತಿ ಬ್ಲ್ಯಾಕಾಗಿ ಬಂದರೆ ಇವಾಗ ಇಷ್ಟೇ ಆ್ಯಪ್ನ ಯೂಸ್ ಮಾಡೋಕ್ಕೋಗೋದು. ಜಾಸ್ತಿ ಯೂಸ್ ಮಾಡಬೇಕು ಅಂತಂದರೆ ಆ್ಯಪು ಇಲ್ಲಿ ಮೇಲ್ಗಡೆ ಒಂದು ಐಕನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದನ್ನು ಯಾವ್ದಾರು ಒಂದು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ರಿಮೂವ್ ಅಂತ ಇದೆಯಲ್ಲ, ರಿಮೂವ್ ಮಾಡಿಕೊಂಡು ಫಸ್ಟೇ ಪುನಃ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಯಾವ್ದು ಬೇಕೋ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮಾಮೂಲಿ ಹೆಂಗೆ ಯೂಸ್ ಮಾಡ್ತೀರಾ ಅದೇ ರೀತಿ ಯೂಸ್ ಮಾಡ್ಬೋದು. ಆದರೆ ಸ್ವಲ್ಪ ಕಮ್ಮಿ ಎಳೆಯುತ್ತೆ ಅಷ್ಟೇ ಬ್ಯಾಟ್ರಿನ, ಚಾರ್ಜಿನ ಕಮ್ಮಿ ಎಳೆಯುತ್ತೆ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಎಕ್ಸಿಟ್ ಆಗಬೇಕು ಅಂತಂದರೆ ಇಲ್ಲಿ ಎಕ್ಸಿಟ್ ಒಂದು ಬಟನ್ ಇದೆಯಲ್ಲ, ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಅದೇ ಎಕ್ಸಿಟ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಆ ಬಟನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಇಲ್ಲಿ ಎಕ್ಸಿಟ್ ಸೂಪರ್ ಪವರ್ ಸೇವಿಂಗ್ ಮೋಡ್ ಅಂತ ಇದೆಯಲ್ಲ, ಇದ್ರ ಕ್ಲಿಕ್ ಮಾಡ್ತು ಅಂತಂದರೆ ಮಾಮೂಲಿ ನಿಮಗೆ ಹೆಂಗೆ ಬರುತ್ತೆ ಅದೇ ರೀತಿ ಓಪನ್ ಆಗುತ್ತೆ. ಈ ಒಂದು ಆಪ್ಷನ್ ತುಂಬ ಫೋನಲ್ಲಿದೆ ಅಂತಂದರೆ ತುಂಬ ಜನ ಆನ್ ಮಾಡ್ಕೊಳ್ಳಲ್ಲ. ಇದು ಆನ್ ಮಾಡ್ಕೊಳ್ತು ಅಂತಂದರೆ ತುಂಬ ಬ್ಯಾಟ್ರಿ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕೆಳಗಡೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.